ಸಿಂಹ ರಾಶಿ ಭವಿಷ್ಯ 2026ರ ಪ್ರಕಾರ ಆರೋಗ್ಯ ಮತ್ತು ಕುಟುಂಬ. ವರ್ಷದ ಉತ್ತರಾರ್ಧದಲ್ಲಿ ಶಕ್ತಿಯು ಹೆಚ್ಚಾಗಿರುತ್ತದೆ, ಆದರೆ ನಿಮ್ಮ ಸ್ವಂತ ಉತ್ಸಾಹದಲ್ಲಿ ಸುಡುವ ಬಗ್ಗೆ ಎಚ್ಚರದಿಂದಿರಿ. ಹೃದಯ ಮತ್ತು ಬೆನ್ನಿನ ಆರೋಗ್ಯದ ಮೇಲೆ ನಿರ್ದಿಷ್ಟವಾಗಿ ಗಮನಹರಿಸಿ. ಯೋಗ, ನಡಿಗೆ ಅಥವಾ ಲಘು ವ್ಯಾಯಾಮದಂತಹ ಸರಳ, ಸ್ಥಿರವಾದ ದಿನಚರಿಗಳನ್ನು ಹೆಚ್ಚು ಶಿಫಾರಸು ಮಾಡಲಾಗುತ್ತದೆ. ಸಿಂಹ ರಾಶಿಯಲ್ಲಿನ ದಕ್ಷಿಣ ನೋಡ್ ಜುಲೈನಿಂದ ಪ್ರಾರಂಭವಾಗುತ್ತದೆ. ಸಹಾಯವಿಲ್ಲದ ಅಭ್ಯಾಸಗಳನ್ನು ಬಿಡುಗಡೆ ಮಾಡಲು ಮತ್ತು ಮಾನಸಿಕ ವಿಶ್ರಾಂತಿಗೆ ಆದ್ಯತೆ ನೀಡಲು ಕೇಳುತ್ತದೆ. ವೃತ್ತಿ ಮತ್ತು ಹಣಕಾಸು. ಜೂನ್ 30ರಿಂದ ಪ್ರಾರಂಭವಾಗುವ ವರ್ಷದ ದ್ವಿತೀಯಾರ್ಧವು ಬಲವಾದ ವೃತ್ತಿಪರ ಹಂತವಾಗಿದೆ. 2020ರ ಹಿಂದೆಯೇ ಪ್ರಾರಂಭವಾದ ಕೆಲಸಕ್ಕೆ ಬಡ್ತಿಗಳು, ನಾಯಕತ್ವದ ಪಾತ್ರಗಳು ಅಥವಾ ಮನ್ನಣೆಗಳು ಸಂಭವಿಸಬಹುದು. ಹೆಚ್ಚಿದ ಗಳಿಕೆಯ ಪ್ರಭಾವಲಯ ಮತ್ತು ಹಿಂದಿನ ಹೂಡಿಕೆಗಳ ಮೂಲಕ ಹಣಕಾಸು ಸುಧಾರಿಸುವ ನಿರೀಕ್ಷೆಯಿದೆ. ಆದಾಗ್ಯೂ, ವರ್ಷದ ಮೊದಲಾರ್ಧದಲ್ಲಿ ಶಿಸ್ತುಬದ್ಧ ಬಜೆಟ್ ಮತ್ತು ಹಳೆಯ ಸಾಲಗಳನ್ನು ತೀರಿಸುವ ಅಗತ್ಯವಿದೆ. ಈ ವರ್ಷದ ಯಶಸ್ಸು ಹೆಚ್ಚಾಗಿ ಸಹಯೋಗದ ಪ್ರಯತ್ನಗಳು ಮತ್ತು ನೆಟ್ವರ್ಕಿಂಗ್ಗೆ ಸಂಬಂಧಿಸಿದೆ. ಮಿಥುನ ರಾಶಿಯಲ್ಲಿ ಏಪ್ರಿಲ್ನಿಂದ ಪ್ರಾರಂಭಿಸಿ, ಯುರೇನಸ್ ಹೊಸ ತಂತ್ರಜ್ಞಾನಗಳನ್ನು ಬಳಸಲು ಅಥವಾ ವೃತ್ತಿ ಪ್ರಗತಿಗಾಗಿ ಅಸಾಂಪ್ರದಾಯಿಕ ಸಾಮಾಜಿಕ ಗುಂಪುಗಳನ್ನು ಸೇರಲು ಪ್ರೋತ್ಸಾಹಿಸುತ್ತದೆ. ಪ್ರೀತಿ ಮತ್ತು ಸಂಬಂಧಗಳು ಕರ್ಮ ಪರಿಗಣನೆಗೆ ಒಳಗಾಗುತ್ತವೆ. ಆಳವಾದ ಭಾವನಾತ್ಮಕ ಪ್ರಾಮಾಣಿಕತೆಯ ಮೂಲಕ ಅಸ್ತಿತ್ವದಲ್ಲಿರುವ ಬಂಧಗಳು ಬಲಗೊಳ್ಳಬಹುದು, ಆದರೆ ಜೋಡಿಸದ ಸಂಪರ್ಕಗಳು ಸ್ವಾಭಾವಿಕವಾಗಿ ಮಸುಕಾಗಬಹುದು. ಜೂನ್ 30ರ ನಂತರ ಕಾಂತೀಯತೆಯು ಸಾರ್ವಕಾಲಿಕ ಉತ್ತುಂಗದಲ್ಲಿದೆ. ಹೊಸ ಹವ್ಯಾಸಗಳು ಅಥವಾ ಸಾಮಾಜಿಕ ವಲಯಗಳ ಮೂಲಕ, ವಿಶೇಷವಾಗಿ ಆಗಸ್ಟ್, ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಅರ್ಥಪೂರ್ಣ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆಯಿದೆ. ಫೆಬ್ರವರಿ ಮತ್ತು ಆಗಸ್ಟ್ನಲ್ಲಿ ಗ್ರಹಣಗಳು ಒಂದರಿಂದ ಒಂದು ಬಂಧಗಳನ್ನು ಪರೀಕ್ಷಿಸುತ್ತವೆ. ಆಗದೆ ಅಗತ್ಯಗಳ ಬಗ್ಗೆ ಸ್ಪಷ್ಟತೆಯ ಅಗತ್ಯವಿರುತ್ತದೆ. ಗಮನಿಸಬೇಕಾದ ಪ್ರಮುಖ ದಿನಾಂಕಗಳು. ಫೆಬ್ರವರಿ 1 ಸಿಂಹ ರಾಶಿಯಲ್ಲಿ ಹುಣ್ಣಿಮೆ, ವೈಯಕ್ತಿಕ ಅಭ್ಯಾಸಗಳನ್ನು ಪರಿಶೀಲಿಸುವ ಸಮಯ. ಫೆಬ್ರವರಿ 13 ಶನಿಯು ಮೇಷರಾಶಿಗೆ ಪ್ರವೇಶಿಸುತ್ತಾನೆ, ನಿರ್ದಿಷ್ಟ ಕೌಶಲ್ಯವನ್ನು ಕರಗತ ಮಾಡಿಕೊಳ್ಳುವ ಅಥವಾ ಉನ್ನತ ಶಿಕ್ಷಣವನ್ನು ಪ್ರಾರಂಭಿಸುವತ್ತ ಗಮನಹರಿಸುತ್ತಾನೆ. ಜೂನ್ 30 ಗುರುವು ಸಿಂಹ ರಾಶಿಗೆ ಪ್ರವೇಶಿಸುತ್ತಾನೆ, ಅತ್ಯಂತ ಅದೃಷ್ಟಶಾಲಿ ಚಕ್ರದ ಅಧಿಕೃತ ಆರಂಭ. ಆಗಸ್ಟ್ 12 ಸಿಂಹ ರಾಶಿಯಲ್ಲಿ ಸಂಪೂರ್ಣ ಸೂರ್ಯಗ್ರಹಣ, ವೈಯಕ್ತಿಕ ಹೊಸ ಆರಂಭಕ್ಕೆ ಪ್ರಬಲ ಕ್ಷಣ. ಅಕ್ಟೋಬರ್ ವೃತ್ತಿ ಜೀವನದ ಪ್ರಗತಿ ಮತ್ತು ಹೆಚ್ಚಿನ ತ್ರಾಣಕ್ಕಾಗಿ ಅದೃಷ್ಟದ ತಿಂಗಳು.